ಮೈಕಲ್ ಜಾಕ್ಸನ್ಗೆ ಬಿಲಿಯನ್ಸ್ ಆಫ್ ಫ್ಯಾನ್ಸ್ ಇರ್ತಾರೆ ಅಂಡ್ ಇವ್ರು ಯಾವ್ದನ ಒಂದು ಶೋ ಹೋದ್ರೆ ಇವ್ರ ಫ್ಯಾನ್ಸ್ ಇವ್ರನ್ನ ನೋಡಿ ತಲೆ ತಿರುಗಿ ಬಿದ್ದೋಗ್ತಾ ಇರ್ತಾರೆ. ಅಷ್ಟು ಜನ ಕಲ್ಟ್ ಫ್ಯಾನ್ಸ್ ಇರ್ತಾರೆ ಇವ್ರಿಗೆ. ಸೊ ಮೈಕಲ್ ಜಾಕ್ಸನ್ಗೆ ಇಷ್ಟು ಜನ ಫ್ಯಾನ್ಸ್ ಹೆಂಗ್ ಕ್ರಿಯೇಟ್ ಆದ್ರಂತ ಈ ವಿಡಿಯೋದಲ್ಲಿ ನೋಡೋಣ. ಮೈಕಲ್ ಜಾಕ್ಸನ್ 1958 ಅಲ್ಲಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಡ್ತಾರೆ ಅಂಡ್ ಇವ್ರು 5 ವರ್ಷ ಇರ್ಬೇಕಾದ್ರೆ ಇನ್ 1963 ಅಲ್ಲಿ ಜಾಕ್ಸ್ 5 ಬ್ಯಾಂಡ್ ಗೆ ಜಾಯ್ನ್ ಆಗ್ತಾರೆ ಇವರ ಬ್ರದರ್ಸ್ ಜೊತೆ. ಅಂಡ್ ಈ ಬ್ಯಾಂಡ್ ಅವ್ರ ಅಪ್ಪನೇ ಫಾರ್ಮ್ ಮಾಡಿರ್ತಾರೆ. ಇನ್ 1964 ಅಲ್ಲಿ ಮೋಟೋನ್ ರೆಕಾರ್ಡ್ಸ್ ಗೆ ಸೈನ್ ಮಾಡ್ತಾರೆ. ಅಲ್ಲಿ ಫಸ್ಟ್ 4 ಸಾಂಗ್ಸ್ ಇಟ್ಕೊಡ್ತಾರೆ. ಬಟ್ ಅವರ ರಿಯಲ್ ಟ್ರಾನ್ಸ್ಫಾರ್ಮೇಶನ್ ಸಿಕ್ಕಿದ್ದು ಇನ್ 1979 ಅಲ್ಲಿ ಆಫ್ ದ ವಾಲ್ ಆಲ್ಬಮ್ ನ ರಿಲೀಸ್ ಮಾಡ್ತಾರೆ. ಅಂಡ್ ಆ ಆಲ್ಬಮ್ 20 ಮಿಲಿಯನ್ಸ್ ಕಾಪಿ ವರ್ಲ್ಡ್ ವೈಡ್ ಆಗಿ ಸೇಲ್ ಆಗುತ್ತೆ. ಇದರಿಂದ ಮೈಕಲ್ ಜಾಕ್ಸನ್ ತುಂಬಾ ಪಾಪ್ಯುಲರ್ ಆಗ್ತಾರೆ. ಇನ್ 1982 ಅಲ್ಲಿ ಥ್ರಿಲ್ಲರ್, ಬೆಲಿ ಜೀನ್, ಬೀಟ್ ಇಟ್ ಆಲ್ಬಮ್ ಸಾಂಗ್ಸ್ ನ ರಿಲೀಸ್ ಮಾಡ್ತಾರೆ. ಅಂಡ್ ಆ ಆಲ್ಬಮ್ಸ್ ಮ್ಯೂಸಿಕ್ ಇಂಡಸ್ಟ್ರಿನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡುತ್ತೆ. ಇನ್ 1983 ಅಲ್ಲಿ ಮೂನ್ ವಾಕ್ ನ ಕ್ರಿಯೇಟ್ ಮಾಡ್ತಾರೆ ಅಂಡ್ ಆ ವಾಕ್ ಗ್ಲೋಬಲಿ ಸೆನ್ಸೇಷನಲ್ ಆಗೋಗುತ್ತೆ. ಇನ್ 1984 ಅಲ್ಲಿ ಸಿಂಗಲ್ ನೈಟ್ ಅಲ್ಲಿ 8 ಗ್ರಾಮ್ ಅವಾರ್ಡ್ ತಗೊಂತಾರೆ. ಅಂಡ್ ಅವರ ನೆಕ್ಸ್ಟ್ ಆಲ್ಬಮ್ ಸಾಂಗ್ಸ್ ಬ್ಯಾಡ್ ಇನ್ 1987 ಅಲ್ಲಿ ರಿಲೀಸ್ ಮಾಡ್ತಾರೆ. ಡೇಂಜರಸ್ 1991 ಅಲ್ಲಿ ರಿಲೀಸ್ ಮಾಡ್ತಾರೆ. ಈ ಆಲ್ಬಮ್ಸ್ ಇಂದ 2 to 3 ಬಿಲಿಯನ್ ಕಲ್ಟ್ ಫ್ಯಾನ್ಸ್ ಕ್ರಿಯೇಟ್ ಆಗ್ತಾರೆ. ಮೈಕಲ್ ಜಾಕ್ಸನ್ ಬರೀ ಸಿಂಗರ್ ಆಗಿರಲ್ಲ, ಅವರು ಮ್ಯೂಸಿಕ್ ವಿಡಿಯೋನ ಕ್ರಿಯೇಟ್ ಮಾಡ್ತಾರೆ, ಡ್ಯಾನ್ಸ್ ಆಡ್ತಾರೆ ಅಂಡ್ ಗ್ಲೋಬಲಿ ಪಾಪ್ ಕಲ್ಚರ್ ನ ಕ್ರಿಯೇಟ್ ಮಾಡಿರ್ತಾರೆ. ಬಟ್ ಇನ್ 1993 ಅಲ್ಲಿ ಮೈಕಲ್ ಜಾಕ್ಸನ್ ಮೇಲೆ ಒಂದು ಸೀರಿಯಸ್ ಅಲಿಗೇಷನ್ ಬೀಳುತ್ತೆ. ಚೈಲ್ಡ್ ಮಾಡ್ತಾರಂತ. ಆ ಒಂದು ಎಲಿಗೇಷನ್ ಇಂದ ಎಂಟೈರ್ ವರ್ಲ್ಡ್ ಶಾಕ್ ಆಗುತ್ತೆ ಅಂಡ್ ಆ ಕೇಸ್ ಕೋರ್ಟ್ ಅಲ್ಲೇ ಸೆಟಲ್ ಆಗುತ್ತೆ. ಬಟ್ ಮೈಕಲ್ ಜಾಕ್ಸನ್ ಮಾತ್ರ ತುಂಬಾ ಡೀಪ್ ಆಗಿ ಡ್ಯಾಮೇಜ್ ಆಗಿರ್ತಾರೆ. ಇನ್ 2005 ಅಲ್ಲಿ ಮೈಕಲ್ ನ ಮತ್ತೆ ಇನ್ವೆಸ್ಟಿಗೇಷನ್ ಗೆ ಕರೀತಾರೆ. ಆ ಇನ್ವೆಸ್ಟಿಗೇಷನ್ ಅಲ್ಲಿ ಅವ್ರ ಮೇಲಿದ್ದ ಎಲ್ಲ ಎಲಿಗೇಷನ್ ತಪ್ಪಂತ ಪ್ರೂವ್ ಆಗುತ್ತೆ. And the complete vindication of a wonderful human being named Michael Jackson. ಬಟ್ ಮೀಡಿಯಾ ಪ್ರೆಷರ್ ಇಂದ ಮತ್ತೆ ಅವರ ಫೈನಾನ್ಷಿಯಲ್ ಇಶ್ಯೂ ಇಂದ ಅಂಡ್ ಪಬ್ಲಿಕ್ ಹೆವಿ ಟ್ರೋಲ್ ಇಂದ ಮೈಕಲ್ ಜಾಕ್ಸನ್ ತುಂಬಾ ಡಿಪ್ರೆಷನ್ ಹೋಗ್ತಾರೆ. ಇನ್ 2009 ಅಲ್ಲಿ ಮೈಕಲ್ ಜಾಕ್ಸನ್ ಅವರ ಕಮ್ಬ್ಯಾಕ್ ಟೂರ್ ನ ಅನೌನ್ಸ್ ಮಾಡ್ತಾರೆ ಇನ್ ಲಂಡನ್ ಅಲ್ಲಿ. ಆ ಕಮ್ಬ್ಯಾಕ್ ಟೂರ್ ಅನೌನ್ಸ್ ಮಾಡಿ ಬರೀ 1 ಅವರ್ ಅಲ್ಲಿ ಎಲ್ಲಾ ಟಿಕೆಟ್ ಸೋಲ್ಡ್ ಔಟ್ ಆಗೋಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ ಮೈಕಲ್ ಜಾಕ್ಸನ್ ಗೆ ಇನ್ ಯಾವ ರೇಂಜ್ ಗೆ ಕಲ್ಟ್ ಫ್ಯಾನ್ಸ್ ಇದ್ರು ಅಂತ. ಬಟ್ ಜೂನ್ 25, 2009 ಅಲ್ಲಿ ಮೈಕಲ್ ಜಾಕ್ಸನ್ ಸತ್ತೋಗ್ತಾರೆ ಡ್ಯೂ ಟು ಕಾರ್ಡಿಯಾಕ್ ಅರೆಸ್ಟ್ ಇಂದ ಅಟ್ ದ ಏಜ್ ಆಫ್ 50 ಅಲ್ಲಿ. ಮೈಕಲ್ ಜಾಕ್ಸನ್ ಚೈಲ್ಡ್ ಸಿಂಗರ್ ಇಂದ ಕಿಂಗ್ ಆಫ್ ಪಾಪ್ ಆಗ್ತಾರೆ ಅಂಡ್ ಅವರ ಕಾಂಟ್ರವರ್ಸಿ ಇಂದ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ. ಇದರಿಂದ ಮೈಕಲ್ ಜಾಕ್ಸನ್ ಸ್ಟೋರಿ ಪ್ರೂವ್ ಮಾಡುತ್ತೆ ಲೆಜೆಂಡ್ಸ್ ನೆವರ್ ಟ್ರೂಲಿ ಡೈ ಅಂತ. ಮೈಕಲ್ ಜಾಕ್ಸನ್ ಸಾಂಗ್ಸ್ ಇಂದ ಇವತ್ತು ಎಷ್ಟೊಂದು ಜನ ಇನ್ಕಮ್ ನ ಜನರೇಟ್ ಮಾಡ್ತಾ ಇದ್ದಾರೆ. ಅಂಡ್ ರೀಸೆಂಟ್ ಆಗಿ ಮೈಕಲ್ ಜಾಕ್ಸನ್ ಬಯೋಪಿಕ್ ಥಿಯೇಟರ್ ರಿಲೀಸ್ ಆಗಿದೆ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡಿ. ಸೊ ಇದಾಗಿತ್ತು ಮೈಕಲ್ ಜಾಕ್ಸನ್ ಇನ್ಸ್ಪೈರಿಂಗ್ ಸ್ಟೋರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫಾಲೋ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.